ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ರೀ ಅವರ ಒಂದು ಪರಿಚಯ ಆಗಬೇಕು ಅಂಥ ಒಂದು ಸಾಹಿತ್ಯ ರೀ. ಅಂದರೆ ಸಾಹಿತ್ಯ ಹೆಂಗೆ ಬರ್ದವ್ರು ಹಂಗೆ ಬದುಕಿ ಅಂತ ವ್ಯಕ್ತಿ ರೀ. ಸಾಮಾಜಿಕ ಅನಿಷ್ಟಗಳನ್ನು ಹೋಗಲಾಡಿಸಂಥ ಧೀಮಂತ ವ್ಯಕ್ತಿಯ ಕುರಿತು ರೀ ಒಂದು ಪರಿಚಯಾತ್ಮಕದಾಗುತ್ತೆ ಒಂದು ಉಪನ್ಯಾಸ ಏರ್ಪಾಡು ಮಾಡಿದ್ರಿ. ಇಂಥ ಒಂದು ಉಪನ್ಯಾಸದಲ್ಲಿ ಸರ್ ನಮ್ಮ ಆತ್ಮೀಯರು ಮತ್ತು ಗಜಲ್ ಕವಿಗಳ ಅಂತ ಶ್ರೀ ಈಶ್ವರ ಮಮದಾಪುರ ಅವರು ಉಪನ್ಯಾಸ ಮಾಡಿದ್ರಿ. ಮತ್ತು ಅಲ್ಲಿಯೇ ಒಂದು ಹಿರಿಯರ ಅಂತಾರೆ ನಮ್ಮ ಸೋಮಿಗಪ್ಪ ಅಂತ ಹಿರಿಯ ಒಂದು ಕಲಾವಿದರು ರೀ, ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರಿ. ಆ ಶಾಲೆಯ ಮುಖ್ಯೋಪಾಧ್ಯಾಯರು ರೀ, ಬೇರೆ ಬೇರೆ ಒಂದು ಶಾಲೆಗಳಿಂದ ಗುರುವರಂದರಿ, ಒಟ್ಟು ಆಸಕ್ತರಿದ್ರಿ. ಯಾಕಂತಂದ್ರೆ ನಾವು ಉಪನ್ಯಾಸ ಮಾಡಿದ್ದು ಅಂತ ಸಾರ್ಥಕ ಅನಿಸ್ತ್ರಿ. ಯಾಕಂದರೆ ಈ ಒಂದು ಎಂಥ ಒಂದು ದೊಡ್ಡ ಕವಿ ಬಂದಿದ್ರಿ, ಈ ಕಡೆ ಪರಿಚಯ ಇಲ್ಲ ರೀ. ನೀವು ಹೇಳಿದಾಗ ಹೈದರಾಬಾದ್ ಕರ್ನಾಟಕ ರೀ, ಆ ಕಡೆ ಇದರೊಳಗೆ ಅವರು ಏನು ಮಾಡ್ತಾರೆ ಉರ್ದು ಒಂದು ಪ್ರಾಬಲ್ಯ ಇರುವಂಥ ರೀ, ಅಂದ್ರೆ ನಿಜಾಮನ ಒಂದು ಆಳ್ವಿಕೆ ಇದರೊಳಗೆ ಕನ್ನಡ ಶಾಲೆಗಳನ್ನು ಅಥವಾ ಕನ್ನಡ ಇವನ್ನ ಮಾತಾಡಿದ್ರನ್ನ ಶಿಕ್ಷಣ ಕೊಡ್ತಿದ್ರಿ. ನಮ್ಮ ಇವರು ಶಾಂತರಸರು ಕೂಡ ಪ್ರಾಥಮಿಕ ಶಾಲೆಯಲ್ಲಿ ಇರುವಾಗ ರೀ ಅದು ನಮ್ಮ ಏನಂತಂದ್ರೆ ಕೆಲವೊಂದು ಏನಿರ್ತಾರೆ ಪಿ ಟೀಚರ್ಸ್ ಅಂದರೆ ನಮ್ಮ ಹೇಳ್ತಾರೆ ಹೈದರಾಬಾದ್ ನಿಜಾಮ್ ಕಿ ಜೈ ಅಂತಂದಾಗ ಹಂಗೆ ಕೆಲವೊಂದು ಘೋಷಣೆಗಳನ್ನು ಕೂಗಾಕಿ ಹಚ್ಚಿದ್ರೆ ಇವರು ಕೂಗ್ತಾ ಇರ್ಲಕ್ಕೆ ಇವ್ರಿಗೆ ಬೆತ್ತದಿಂದ ಬಸವಣ್ಣಿ ಬಿಡೋಂಗೆ ಪಡೆದಾರೆ. ಅಂಥವುಗಳನ್ನ ಸಹನ ಮಾಡಿಕೊಂಡ್ರಿ. ಮತ್ತು ಅವರು ಉರ್ದುವಿನಲ್ಲಿ ಶಿಕ್ಷಣವನ್ನು ಮಾಡಿದ್ದಾರೆ ರೀ. ಉರ್ದುವಿನೊಳಗೆ ಶಿಕ್ಷಣ ಮಾಡಿ ಕನ್ನಡದಲ್ಲಿ ಹೆಸರನ್ನು ಮಾಡಿದಂಥ ಧೀಮಂತ ಕವಿ ಅಂತಂದ್ರೆ ಸರ್ ನಮ್ಮ ಇವರು ಶಾಂತರಸರು. ಅವ್ರ ಬದುಕಿನ ಬಗ್ಗೆ ಮತ್ತೇನು ಸರ್ ಅವ್ರ ಬದುಕಿನ ಬಗ್ಗೆ ವಿಶೇಷವಾಗಿ ಅಂದ್ರೆ ಸರ್ ಶಾಂತರಸರು ಒಂದು ಪೂರ್ವಸಾಯಿ ವರ್ಗದೊಳಗೆ ಹುಟ್ಟಿದವ್ರು ರೀ. ಅವರು ಹಿರೇಮಠ ಅಂದರೆ ಜಂಗಮ ವಂಶವ್ರಿ. ಅವ್ರ ತಂದೆ ಚನ್ನಬಸಯ್ಯ ರೀ, ತಾಯಿ ಸಿದ್ಲಿಂಗಮ್ಮ. ಅಂದರೆ ಇವರಿಗೆ ಒಂದು 3 ಮಂದಿ ಮಕ್ಕಳು. ಅದ್ರಾಗ ಒಬ್ಬಾಕಿ ಹೆಣ್ಮಗಳು, ಇಬ್ಬರು ಅಣ್ಣ ತಮ್ಮರ ಇಬ್ಬರು ಗಂಡು ಮಕ್ಕಳು. ಅದ್ರಾಗ ಶಾಂತಯ್ಯನವ್ರು ಅಂತಂದ್ರೆ ಸಣ್ಣಾಗಿರ್ತಾನೆ ಕೂಡ ರೀ ಅವತ್ತು ಜಂಗಮೂರ್ತಿಗಳಿಗೆ ಇದ್ದರೂ ಕೂಡ ರೀ ನಾನು ಸಣ್ಣವದೇನೆ ಭಿಕ್ಷಾ ಬೇಡಕ್ಕೆ ಹೋಗ್ಬೇಕಲ್ರಿ, ಹಿಟ್ಟೆ ಭಿಕ್ಷಾ. ಆವಾಗ ದೊಡ್ಡವರಿದ್ದಾರೆ ನನ್ನ ಖಾಲಿ ಬೀಳ್ತಾರೋ ಅದನ್ನ ಸಹನ ಆಗ್ತಿರ್ಕಲ್ರಿ. ಯಾಕಂದ್ರೆ ನಾನು ಒಂದೇ ಅವರು ಒಂದೇ, ಅವ್ರು ನನ್ನ ಖಾಲಿ ಯಾಕೆ ಬೀಳಬೇಕು ಹಿಂಗೆ ವಿಚಾರಗಳನ್ನು ಕ್ರೋಢೀಕರಿಸಿಕೊಂಡು ಬಂದ್ರಿ. ಮುಂದೆ ಅವರು ಕಮ್ಯುನಿಸ್ಟ್ ಸಮಾಜ ಬಂದು ಎಲ್ಲರೂ ಸಮಾನರು ಅನ್ನುವಂಥ ಒಂದು ಮನೋವೃತ್ತಿ ಇಟ್ಕೊಂಡ್ರಿ. ಆದರೂ ಸರ್ ಬಡತನ ಅನ್ನೋದು ಮಾತ್ರ ಭಾಳ ಬೆಣ್ಣೆತ್ತಿಕೊಂಡು ಬಂದಿತ್ತು ರೀ. ಅವರೇನು ಶ್ರೀಮಂತರು ಇದ್ರಾಗ ಹುಟ್ಟಿದವರಲ್ಲ ರೀ. ಬಡತನದ ಬೇಗೆಯೊಳಗೆದ್ದುಕೊಂಡು ಸಹಿತ ರೀ ಒಂದು ಉಜ್ವಲವಾದ ಒಂದು ಉರ್ದುವಿನ ಒಂದು ವಾತಾವರಣದೊಳಗೆ ಕನ್ನಡತನವನ್ನು ಬರೆಯುವಂಥ ಧೀಮಂತ ಕವಿ ಅಂತಂದ್ರೆ ರೀ ಶಾಂತರಸರು ಸರ್. ಅವ್ರ ಕೃತಿಗಳ ಬಗ್ಗೆ ಏನಾದ್ರು ಚರ್ಚೆ ಆಯ್ತು ಸರ್? ಅವ್ರ ಕೃತಿಗಳ ಬಗ್ಗೆ ಭಾಳಷ್ಟು ಯಾರಿಗೆ ಗೊತ್ತಿಲ್ಲ ರೀ. ಅವರು ಬರೆದಂಥ ನಾಟಕಗಳಾಗಲ್ರಿ, ಕಾದಂಬರಿಗಳಾಗಲ್ರಿ, ಅವರು ಹೆಚ್ಚಿಗೆ ಯಾರಿಗೂ ಗೊತ್ತಿಲ್ಲ ರೀ. ಅದಕ್ಕಾಗಿ ಅದನ್ನು ಮಾಡೋ ಸಲುವಾಗಿನೇ ಈ ಕಾರ್ಯಕ್ರಮ ಆಯೋಜನೆ ಆಗಿತ್ತು ರೀ. ಶಾಂತರಸರು ವಿಷಯವಾಗಿ ಸರ್ ಗಜಲ್ ಕವಿ ಸರ್. ಈಗ ನಮ್ಗೆ ದಿನಕರ ದೇಸಾಯಿ ಅವರು ಬರೆದಾರಲ್ಲ ಸರ್, ಹಂಗೆ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯನ್ನು ನೆಗೆದು ಬರೀ ಧನ್ಯವಾಯಿತು ಹುಟ್ಟು ಸಾಯಿನಲ್ಲಿ. ಇವು 4 ಸಾಲ ಹೋದ್ರಿ. ಅದು ನಮ್ಮ ಸರೋದ್ಯರಿ ತ್ರಿಪದಿ ಬರ್ದಾನ ರೀ. ನಂದೇನು ಏರಿದನ ಚಂದಿರನ ಸುಡಿದನ ಕಂದನ ಬೇಡಿ ನಲಿದೇನು ನೆಲೆಯುತ್ತ ಮುಂದೆ ಪೇಳುವನು ಸರ್ವಜ್ಞ ಅದರಿ. ಮುಂದೆ ಎತ್ತಾಗಿ ತೊತ್ತಾಗಿ ಹೆತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರಲಿರುವ ಒಂದು ಸರ್ವಜ್ಞ. ಇವುಗಳನ್ನು ಮಾದರಿಯಾಗಿ ಇಟ್ಟುಕೊಂಡು ರೀ ಈಗ ನಮ್ಮ ಶಾಂತರಸರು ಬರೆದಂಥ ಒಂದು ಸಾಹಿತ್ಯ ಹೆಂಗಂದ್ರೆ ಸರ್ ಕೇವಲ ಒಂದು ಧಾರ್ಮಿಕ ಆಗಲಿ ಒಂದು ಈ ಕಡೆಯಲ್ಲಿ ಹೋಗೋದ್ರಿ ಸಮಾಜದಲ್ಲಿ ಏನಿದಾರಲ್ಲ ಅನಿಷ್ಟಗಳು ಅವರು ಒಂದು ಅನಿಷ್ಟಗಳು ಯಾವ ಅವ್ರ ಪ್ರಕಾರ ಸರ್ ಈಗ ಜಾತಿ ಐತಿ. ಯಾಕಂದ್ರೆ ನಾನು ಹೆಚ್ಚು ನೀನು ಕಡಿಮೆ ಅನ್ನುವಂಥ ಜಾತಿ ಐತ್ರಿ. ಮತ್ತು ರೀ ಇದು ಇದ್ರಾಗ ಒಂದು ತಾರತಮ್ಯ ಮಾಡೋದು ಅವ್ರಿಗೆ ಮುನ್ಸಿಪಾಲ್ಟಿಯಾಗ ಒಂದು ಕೆಲಸ ಇರ್ತದೆ 35 ರೂಪಾಯಿ ಆಗೋದು ಪಗಾರ. ಆಗ